ಕಲಾವಿದರ ಸಂಘದಲ್ಲಿ ಇವತ್ತು ಹೋಮ ಹವನ ತುಂಬ ಜೋರಾಗಿ ನಡೀತು. ಎಲ್ಲ ಬಹುತೇಕ ಎಲ್ಲ ತಾರಾಗಣ ಕೂಡ ಭಾಗಿಯಾಗಿತ್ತು. ಸೊ ಈ ಬಗ್ಗೆ ಮಾತಾಡೋಕ್ಕೆ ಸುಂದರರಾಜ್ ದಂಪತಿ ನಮ್ಮ ಜೊತೆಗಿದ್ರೆ ಬನ್ನಿ ಮಾತಾಡ್ಸೋಣ. ಮೇಡಮ್, ಮೊದಲಿಗೆ ಇಂಡಸ್ಟ್ರಿ ಒಳಿತಿಗೆ ಈ ಥರದೊಂದು ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಿರುವಂಥದ್ದು ಎಷ್ಟು ಖುಷಿ ಕೊಡ್ತಾ ಇದೆ ಅಂತ? ಖಂಡಿತವಾಗ್ಲೂ ಯಶಸ್ವಿಯಾಗಿದೆ. ಈಗ ಪೂಜೆ ಪುರಸ್ಕಾರ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಯಾವುದೇ ತೊಂದರೆಗಳಾಗಲಿ ನಾವು ದೇವ್ರನ್ನ ನೆನೆಸೋದು ಬಹಳ ಅಷ್ಟು ಪ್ರತಿಯೊಬ್ಬರ ಮನೆಯಲ್ಲೂ ದೇವರು ಅಂತೀವಿ ನಾವು. ಕರೆಯೋದು ಬೇರೆ ಯಾರನ್ನ ಪಕ್ಕದವ್ರನ್ನ ಕರೆಯಲ್ಲ. ಸೊ ಹಾಗಾಗಿ ಕಷ್ಟ ನೀವು ಅನ್ಬೋದು, ಏನು ಕಷ್ಟ ನಷ್ಟ ನಿಮ್ಮ ಮನೆಗಳಲ್ಲಿ ನಿಮಗೇನೋ ಬಂದಿರಬಹುದು, ಇಲ್ಲಿ ಯಾಕೆ ಮಾಡಿದೆ, ಏನು ಕಷ್ಟ ನಷ್ಟ ಅಂತ ನಿಮಗೆ ಪ್ರಶ್ನೆ ಕಾಣ್ಬೋದು. ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಈಗಾಗಲೇ ಬಹಳಷ್ಟು ಸಾವು ನೋವು ಕಂಟಕಗಳು ತುಂಬಾ ನೀವು ನೋಡಿದ್ದೀರಾ, ನಾವು ನೋಡ್ತಾ ಬಂದಿದ್ದೀವಿ. ಬಹಳಷ್ಟು ಕಷ್ಟಗಳು ನೋವುಗಳನ್ನೇ ನೋಡ್ತಾ ಬಂದಿದ್ದೀವಿ, ಅನುಭವಿಸ್ತಾ ಬಂದಿದ್ದೀವಿ. ಇದೆಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ನಮ್ಮ ಚಿತ್ರರಂಗಕ್ಕೆ ಸಂಬಂಧಪಟ್ಟವರಿಗೆ ಬಹಳಷ್ಟು ನೋವಾಗಿದೆ. ಯಾಕಪ್ಪ ದೇವರೇ ಈ ಥರ ಆಗ್ತಾ ಇದೆ, ನಾವು ಇದನ್ನೇ ನೋಡ್ತಾ ಇದ್ದೀವ, ಸಾವು ನೋವುಗಳು, ಆ ವಿಷಯ ಈ ವಿಷಯ, ಬೇಡದೇ ಇರೋ ವಿಷಯಗಳು ಇವೆಲ್ಲ ನೋಡ್ತೀವಲ್ಲ ಅಂತ ಪ್ರತಿಯೊಬ್ಬರಿಗೆ ನೋವಾಗಿದೆ. ಸೊ ಹಾಗಾಗಿ ಈ ನೋವುಗಳೆಲ್ಲ ಮರೆಯಾಗಲಿ, ಯಾವ ಕಂಟಕ ಬರದೇ ಇರಲಿ, ನಾವೇನು ದೇವ್ರನ್ನ ನೆನಪು ಮಾಡ್ತೀವೋ ಆ ಒಂದು ಇದು ಪೂಜೆ ಪುರಸ್ಕಾರ ಇವತ್ತಿನ ದಿನ ಮಾಡೋಣ. ಈ ಚಿತ್ರರಂಗ ಬೆಳವಣಿಗೆ ಆಗಬೇಕು, ಈ ಉಳಿವಿಗಾಗಿ ನಾವು ಮಾಡಬೇಕು ಅನ್ನೋದಕ್ಕೋಸ್ಕರ ಇದು ದೇವರನ್ನ ನೆನೆಸೋಣ, ಎಲ್ಲರೂ ಬಂದು ಸೇರೋಣ ಅಂತೇಳಿ ಈ ಪೂಜೆ ಮಾಡಿದ್ದಾರೆ. ನಿಜಕ್ಕೂ ಈ ಪೂಜೆ ಇವತ್ತು ಮಾಡಿದ್ದೀವಿ. ಇದರ ಮುಖಾಂತರ ಇನ್ಯಾವುದು ಕಂಟಗಳು ಬರದೇ ಇರಲಿ, ಯಾವ ಸಾವು ನೋವುಗಳು ನಮಗೆ ಬೇಡಪ್ಪ ಅನ್ನೋ ರೀತಿಯಲ್ಲಿ ಮನಸ್ಸಾಗಿದೆ. ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಪೂಜೆ ಮಾಡಿದ್ದಾರೆ, ಒಳ್ಳೆಯದಾಗುತ್ತೆ. ಸುಂದರ್ ಸರ್, ಈ ವಿಚಾರ ಮೊದಲ ಬಾರಿಗೆ ಪ್ರಸ್ತಾಪ ಆದ ನಂತರದಲ್ಲಿ ಈ ವಿಚಾರ ಕಲಾವಿದರ ಸಂಘದಲ್ಲಿ ಈ ಪೂಜೆ ಹೋಮ ಹವನ ಪುನಸ್ಕಾರ ಬೇಕಿತ್ತ ಅಂತ ಒಂದಷ್ಟು ವಿರೋಧಗಳು ವ್ಯಕ್ತ ಆಗಿತ್ತು. ಇಲ್ಲ, ಯಾವತ್ತೂ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ. ಯಾಕೆಂದರೆ ಕೆಲವರಿಗೆ ಯಾಕೆ ಮಾಡ್ತಾ ಇದ್ದಾರೆ, ಉದ್ದೇಶ ಏನು, ಹಿಂದೆಲ್ಲ ಕಷ್ಟ ಇರಲಿಲ್ಲ ಚಿತ್ರರಂಗದಲ್ಲಿ, ಆವಾಗಲೂ ಯಾಕೆ ಯಾರೋ ಏನೋ ಇನಿಷಿಯೇಟಿವ್ ತೊಗೊಳ್ಳಿಲ್ಲ ಅಂತಲ್ಲ. ಯಾವುದೋ ಒಂದು ಘಟ್ಟ ಬಂದೇ ಬರುತ್ತೆ. ಆ ಒಂದು ಘಟ್ಟ ಬಂದ ತಕ್ಷಣ ಅವ್ರಿಗೆ ಅನಿಸುತ್ತೆ ನಾವು ಈಗ ಮಾಡದೆ ಹೋದರೆ ಮುಂದೊಂದು ದಿನ ನಾವು ಅನುಭವಿಸ್ಬೇಕಾಗತ್ತೆ ಅಂತ ಅದು ಮೈಂಡಿಗೆ ಬಂದ್ಬಿಡುತ್ತೆ. ಬಂದಾಗ ಮಾಡಿಬಿಡ್ಬೇಕಷ್ಟೆ. ಈಗ ಚಿತ್ರರಂಗದಲ್ಲಿ ಹಲವಾರು ಸಮಸ್ಯೆಗಳಿದೆ. ಈಗ ಸಿಂಗಲ್ ಸ್ಕ್ರೀನೆಲ್ಲ ಹೊಡೆದಾಗ್ತಾ ಇದ್ದಾರೆ. ಆಮೇಲೆ OTTನಲ್ಲಿ ಕನ್ನಡ ಫಿಲ್ಮ್ಗಳು ಓಡ್ತಾ ಇಲ್ಲ. ಪ್ರತಿ ಸಲ ನಿರ್ಮಾಪಕ ಬರ್ತಾ ಇದ್ದಾನೆ, ಸಿನಿಮಾ ಮಾಡ್ತಾ ಇದ್ದಾನೆ, ದುಡ್ಡು ಕಳ್ಕೊತಾ ಇದ್ದಾನೆ. ಇದ್ರ ಜೊತೆಗೆ ನಮ್ಮ ಸಂಘದ ಆ್ಯಕ್ಟಿವಿಟೀಸ್ ಕಮ್ಮಿ ಆಗಿದೆ, ಕಲಾವಿದರ ಸಂಘದ ಆ್ಯಕ್ಟಿವಿಟೀಸ್ ಕಡಿಮೆ ಆಗಿದೆ. ಆಮೇಲೆ ಇಲ್ಲಿ ಏನಾಗಿದೆ, 2008ರಿಂದ 2018ರವರೆಗೂ ಅಂಬರೀಷ್ ಅವರು ಇದ್ದರು. ಅಂಬರೀಷ್ ಅವರು ಇದ್ದಾಗ ಒಂದು ಕಟ್ಟುಪಾಡು ಇತ್ತು, ಒಂದು ಮನೆಗೆ ಯಜಮಾನ ಆಯಿತಾ. ನಾನು ಮನೆ ಯಜಮಾನ ಅಂತ ಕರೆಯೋದು ಕಲಾವಿದರ ಸಂಘಕ್ಕೆ ಮಾತ್ರ ಅಲ್ಲ, ಇಡೀ ಉದ್ಯಮಕ್ಕೆ ಏನೇ ಸಮಸ್ಯೆ ಬಂದರೂ ಅದು ನಿರ್ಮಾಪಕರಿಗೆ ಸಮಸ್ಯೆ ಆಗಿರ್ಬೋದು, ನಿರ್ದೇಶಕರಿಗಾಗಿರ್ಬೋದು, ಕಲಾವಿದರಿಗಾಗಿರ್ಬೋದು, ಯಾರಿಗೆ ಆಗಿದ್ರು ಅಂಬರೀಷನ್ ಕರೆದು ಕೆಲಸ ಆಗೋಗ್ಬಿಡೋದು. ಆದರೆ ಈ 6 ವರ್ಷಗಳಲ್ಲಿ 2018ರಿಂದ 2024ರವರೆಗೂ ಇದಕ್ಕೆ ಯಜಮಾನ ಇಲ್ಲದಿರೋ ಮನೆ ಆಗೋಗ್ಬಿಟ್ಟಿದೆ. ತುಂಬ ನೋವಾಗುತ್ತೆ. ಯಾಕೆಂದರೆ ಇಂಥ ಒಂದು ಸಮಸ್ಯೆಯಲ್ಲಿ ನಮಗೆ ಯಾರಾದರೂ ಮುನ್ನಡೆಸ್ಕೊಂಡು ಹೋಗಬೇಕು. ನಮ್ಮಲ್ಲಿ ಎಲ್ಲರೂ ಹೀರೋಗಳಿದ್ದಾರೆ, ಯಾಕೆ ಯಾರೂ ಜವಾಬ್ದಾರಿ ತಗೋತಾ ಇಲ್ಲ ನನಗೂ ಅರ್ಥ ಆಗ್ತಾಯಿದೆ. ಯಾಕೆಂದರೆ ಈ ಕಡೆ ಶಿವಣ್ಣ ಇದ್ದಾರೆ, ಆ ಕಡೆ ಸುದೀಪ್ ಇದ್ದಾರೆ, ಆಮೇಲೆ ಅನೇಕ ಜನ ಇದ್ದಾರೆ. 1 or 2 ಅಂತ ಹೆಸರು ಹೇಳಕ್ಕೆ ಹೋಗಲ್ಲ, ಎಲ್ಲರೂ ನಾಯಕರೇ. ಯಾಕೆಂದರೆ ಒಬ್ಬ ನಾಯಕ ಗಟ್ಟಿಯಾಗಿದ್ದರೆ ಆ ಸಿನಿಮಾದಲ್ಲಿ ಕೆಲಸ ಮಾಡೋ ಅಷ್ಟು ಪೋಷಕ ಕಲಾವಿದರಿಗೂ ಒಂದು ಮಾನ್ಯತೆ ಸಿಗುತ್ತೆ. ಹಾಗಾಗಿ ನಾವುಗಳು ಆ ಕಾಲದಲ್ಲಿ ರಾಜ್ಕುಮಾರ್ ಇದ್ದಾಗ ರಾಜ್ಕುಮಾರ್ ಎಲ್ಲರೂ ಸೇರಿಸಿ ಒಟ್ಟಾಗಿ ಕರ್ಕೊಂಡು ಹೋಗೋರು. ಅದು ಗೋಕಾಕ್ ಚಳುವಳಿ ಆಗಿರ್ಬೋದು, ಕಾವೇರಿ ವಿವಾದ ಆಗಿರ್ಬೋದು, ಭಾಷಾ ವಿವಾದ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಇವತ್ತು ಯಾರು ಒಬ್ಬರ ಮುಖ ಒಬ್ಬರು ನೋಡೋಕ್ಕಾಗ್ತಾ ಇಲ್ಲ. ತುಂಬ ಕಷ್ಟದ ಒಂದು ದಿನಗಳಲ್ಲಿ ನಾವಿದ್ದೀವಿ. ಇವತ್ತು ಗುರುಗಳ ಬಾಯಲ್ಲಿ ಬಂತು, ನಿಮ್ಮಲ್ಲಿ ಏನೋ ಒಂದು ಕೊರತೆ ಇದೆ, ಮನಸ್ತಾಪಗಳಿದೆ ಅಂತ ಈ ಪೂಜೆಯಿಂದ ಗೊತ್ತಾಗ್ತಾ ಇದೆ, ಹೌದಾ ಅಂತ ಕೇಳಿದ್ರು. ಅದಕ್ಕೆ ಉತ್ತರ ಸಿಕ್ಕಲಿಲ್ಲ. ಆಮೇಲೆ ಇಲ್ಲೇನೂ ಕೆಲಸ ನಡೀತಾ ಇಲ್ಲ, ಅದನ್ನು ಗೋಚರ ಆಗ್ತಾ ಇದೆ, ಅದು ಹೇಳಿದ್ರು. ಇಲ್ಲಿ ಏನೂ ಕೆಲಸ ನಡೀತಾ ಇಲ್ಲ ಅಂತಲೂ ಹೇಳಿದ್ರು. ಬರೀ ಬಿಲ್ಡಿಂಗ್ ಕಟ್ಟಿದ್ರೆ ಸಾಲದು, ಬಿಲ್ಡಿಂಗಲ್ಲಿ ಆ್ಯಕ್ಟಿವಿಟೀಸ್ ಆಗಬೇಕು. ಯಾಕೆಂದರೆ ಕಲಾವಿದರು ಇವತ್ತು ಬೇರೆ ಬೇರೆ ಕೆಲಸಗಳೆಲ್ಲ ಮಾಡೋದಕ್ಕೆ ತುಂಬ ಇದೆ. ಅವರು ಇಲ್ಲಿ ನಾಟಕ ಮಾಡ್ಬೋದು, ಇಲ್ಲಿ ಒಂದು ಪೇಂಟಿಂಗ್ ಕ್ಲಾಸ್ ಮಾಡ್ಬೋದು, ಲೈಬ್ರರಿ ಮಾಡ್ಬೋದು, ಒಂದು ವರ್ಕ್ಶಾಪ್ ಮಾಡ್ಬೋದು, ಆರ್ಟಿಸ್ಟ್ ವರ್ಕ್ಶಾಪ್ ಮಾಡ್ಬೋದು, ಬೇಕಾದ ಮಾಡ್ಬೋದು. ಅವ್ರು ಅದಕ್ಕೆ ಕೇಳಿದ್ರು, ನಿಮ್ಗೇನೋ ದುಡ್ಡಿನ ತೊಂದರೆ ಇದೆಯಾ ಅಂತ ಕೇಳಿದ್ರು, ಅದೂ ಇಲ್ಲ. ಸೊ ಹೀಗಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೇಳಿದಾಗ ಉತ್ತರ ಕೊಡೋಕ್ಕೆ ನಾವೇ ಹಿಂದೇಟು ಹಾಕಿದಾಗ ಅಲ್ಲಿ ಸಮಸ್ಯೆಗಳಿದೆ ಅಂತಲೇ ಅರ್ಥ. ಇವಾಗ ನಾನು ಹೇಳೋದೇನೆಂದರೆ ಎಲ್ಲವನ್ನೂ ಮರೆತು ಇದೇನು ಅವತ್ತು ನಿರ್ಮಾಪಕ ಸಂಘದಲ್ಲಿ ಒಂದು ಜಗ್ಗೇಶ್ ಒಂದು ಧ್ವನಿ ಎತ್ತಿದ್ರು, ಮುಖ್ಯಮಂತ್ರಿಗಳ ಮುಂದೆನೇ ಎತ್ತುಬಿಟ್ಟಿರೋದು. ಅವತ್ತು ಯಾರಾದರೂ ಒಬ್ಬರಾದರೂ ಹೂ ಇಸ್ ಟು ಬೆಲ್ ದ ಕ್ಯಾಟ್ ಅಂತ ಕರೀತಾರೆ, ಯಾರೋ ಒಬ್ಬರು ತೊಗೋಬೇಕು ಬೆಲ್ ದ ಕ್ಯಾಟ್ ಅಂತ. ಅಂದರೆ ಈ ಇರೋರು
ತಪ್ಪು ಮಾಡಿದ್ದಾರೆ ಅಂತ ನಾನು ಹೇಳೋಕ್ಕೋಗಲ್ಲ. ಅವ್ರಿಗೆ ತುಂಬ ಬೇರೆ ಬೇರೆ ಕೆಲಸಗಳಿದೆ. ಪಾಪ ನಾನು ನಿಜಲ್ಲಿ ಹೇಳಬೇಕು ಅಂದರೆ ರಾಕ್ಲೈನ್ ವೆಂಕಟೇಶ್ ಅವರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಈ ಒಂದು ಕಟ್ಟಡ ಕಟ್ಟೋ ಸಂದರ್ಭದಲ್ಲಿ ಅವರ ಕೊಡುಗೆ ತುಂಬ ಇದೆ. ಅದೇ ಥರ ದೊಡ್ಡಣ್ಣನವರು ತುಂಬ ಕೆಲಸ ಮಾಡಿದ್ದಾರೆ. ಬಟ್ ಏನಾಗುತ್ತೆ, ಎಲ್ಲರೂ ಒಗ್ಗಟ್ಟಾಗಿ ಸೇರಬೇಕು. ಇಲ್ಲಿ ಯಾರೋ ಒಬ್ಬ ಹೀರೋ ಆಗಿಬಿಟ್ರೆ ಇನ್ನು ಇಬ್ಬರು ಇದಾದರೆ ಅಥವಾ ಯಾವುದೋ ಒಬ್ಬ ಪೋಷಕ ಕಲಾವಿದ, ಒಂದು ಮರ ಕಾಡಲ್ಲ, ಒಂದು ಮರ ಯಾವತ್ತೂ ಕಾಡಾಗೋದಿಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿಯಿಂದ ಏನೂ ಆಗೋದಿಲ್ಲ, ಎಲ್ಲರೂ ಸೇರಬೇಕು. ಇವತ್ತು ನೋಡಿ ಎಲ್ಲರೂ ಸೇರಿದ್ದೀವಿ, ಈ ಒಂದು ಪೂಜೆ ವಿಚಾರದಲ್ಲಿ ಎಲ್ಲರೂ ಸೇರಿದ್ದೀವಿ, ಅದೇ ಒಂದು ಒಳ್ಳೆಯ ಗುಣ. ಹಾಗಾಗಿ ಪೂಜೆನೂ ಬೇಕು, ದೇವರೂ ಬೇಕು, ಕೆಲಸನೂ ಆಗಬೇಕು. ಬಸವಣ್ಣವ್ರು ಹೇಳಿದರು, ಕಾಯಕವೇ ಕೈಲಾಸ, ನಿನ್ನ ಕೆಲಸ ಮಾಡಯ್ಯ ನೀನು, ಅದೇ ದೇವರು ಅಂತ ಹೇಳಿದ್ದಾರೆ. ಆ ಬಸವಣ್ಣನ ನೆನೆಸ್ತಾ ನಾನು ಇವತ್ತು ಹೇಳ್ತೀನಿ, ದೇವರನ್ನು ನಂಬೋನು ನಾನು. ಹಾಗಾಗಿ ನಮ್ಮ ಕನ್ನಡ ಚಿತ್ರರಂಗ ನಮ್ಗೆ ಅನ್ನ ಹಾಕಿದೆ. ನೂರಾರು ನಿರ್ಮಾಪಕರುಗಳು ಸಾವಿರಾರು ಸಿನಿಮಾಗಳನ್ನ ತೆಗೆದು ಸಾವಿರಾರು ಕಲಾವಿದರನ್ನ ಬೆಳೆಸಿದಂಥ ಈ ಒಂದು ಪುಣ್ಯ ಭೂಮಿಗೆ ತೊಂದರೆ ಬರಬಾರ್ದು ಅಂಥೇಳಿ ಈ ಪೂಜೆ ನಡೀತಾ ಇದೆ. ಹಾಗಾಗಿ ಕನ್ನಡ ಚಿತ್ರರಂಗಕ್ಕೆ ಬಂದಂಥ ಎಲ್ಲ ತೊಡಕುಗಳು, ನೋವುಗಳು ಎಲ್ಲವೂ ನಿವಾರಣೆ ಆಗಬೇಕು ಅನ್ನೋದಕ್ಕೋಸ್ಕರ ಈ ಪೂಜೆ ಅದು ತುಂಬ ಯಶಸ್ವಿಯಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ಪ್ರಕಾರ ಆ ನಾಯಕತ್ವವನ್ನು ತಗೊಳ್ಳೋಕೆ ಹಿಂದೆ ಟ್ಯಾಕ್ ಆಗ್ತಿದ್ದಾರೆ ಅಂತ ಏನು ಭಯನ ಸರ್? ಅಂದರೆ ಎಲ್ಲ ಇಂಡಿವಿಜುವಲ್ ಆಗಿ ಅವ್ರವ್ರದ್ದು ಮಾತ್ರ ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಆ ಮಟ್ಟಕ್ಕೆ ಬಂದಿದೆ ಇಂಡಸ್ಟ್ರಿ ಅನ್ನೋದು? ಇಲ್ಲ 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 ಹೇಳಿ 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 ಅಲ್ಲಿಲ್ಲ ನಾಯಕತ್ವ, ಇಲ್ಲಿ ನಮ್ಮ ಸಂಘದ ನಾಯಕತ್ವ ತಗೊಳ್ಳೋಕ್ಕೆ ಆ ಥರ ಏನಾದರೂ ಸುದ್ದಿ ಬಂತ ನಿಮಗೆ? ಅಂಬರೀಷ್ ಅಣ್ಣವ್ರ ನಂತರದಲ್ಲಿ ಯಾರು ಕೂಡ ಮುಂದೆ ಬರ್ತಿಲ್ಲ. ಯಾವುದೇ ಒಂದು ವಿಚಾರ ಆಯಿತು ಅಂದರೆ ಈಗ ಎಲ್ಲರನ್ನು ಸೇರಿಸಿ ಒಟ್ಟಿಗೆ ಕೂರಿಸಿ ಮಾತನಾಡ್ತಿದ್ರು, ವಿವಾದಗಳನ್ನ ಬಗೆಹರಿಸ್ತಿದ್ರು. ಆ ಥರದ್ದು ಯಾರು ಬರ್ತಾನೆ ಇಲ್ವಲ್ಲ ಮುಂದಕ್ಕೆ ಅಂತ? ಇಲ್ಲ, ಹಾಗಲ್ಲ. ಈಗೇನಾಗಿದೆ, ನೀವು ಹೇಳಿದಾಗೆ ಅಂಬರೀಷ್ ಅವ್ರ ನಂತರ ಯಾರೋ ಇದಕ್ಕೆ ಅಂದಾಗ, ಈ ಸಂಸ್ಥೆಯಲ್ಲಿ ಆಗಲಿ ಯಾವುದೇ ಸಂಸ್ಥೆ ಆಗಲಿ ಒಂದು ವರ್ಷಕ್ಕೊಂದ್ಸಲ ಚುನಾವಣೆ ಆಗುತ್ತೆ. ಅದು ನಮ್ಮ ಸದಸ್ಯರ ಸಭೆ ಸೇರುತ್ತೆ, ಇದ್ರ ಬಗ್ಗೆ ಮಾತುಕತೆಗಳಾಗುತ್ತೆ. ಆ ಟೈಮಲ್ಲಿ ಚುನಾವಣೆ ಮಾಡಬೇಕು ಅಂದಾಗ ಚುನಾವಣೆ ಮಾಡ್ತಾರೆ. ಆಟೋಮೆಟಿಕ್ಕಾಗಿ ಎಲ್ಲ ಕೆಲಸಗಳು ಕಾರ್ಯಗತಗಳು ಹಾಗೆ ಆಗುತ್ತೆ. ಅವಾಗ ಯಾರಾದರೂ ಬರ್ತಾರೆ, ಮುಂದಕ್ಕೆ ಬರಲ್ಲ ಅನ್ನೋದು ಸುಳ್ಳು ಮಾತು, ಬಂದೇ ಬರ್ತಾರೆ. ಒಂದು ಸಂಘ ಸಂಸ್ಥೆ ನಡೆಸಬೇಕು ಅನ್ನೋ ಒಂದು ಈಗಿನ ಜನ್ರೇಷನ್ ಎಷ್ಟಿದ್ದಾರೆ, ಎಲ್ಲ ಶಕ್ತಿವಂತರು, ಎಲ್ಲರೂ ಬರ್ತಾರೆ, ಇಲ್ಲ ಅಂತ ಹೇಳೋದು ಸುಳ್ಳು. ಇಲ್ಲ, ನನ್ನ ಪ್ರಕಾರ ಏನು ಅಂತಂದರೆ, ಈ ನಾಯಕತ್ವ ಅನ್ನೋದಕ್ಕೆ ಅವ್ರನ್ನ ಎಲ್ಲರೂ ಇಷ್ಟಪಡೋರು ಅಂತ ಆಗಬೇಕು. ಒಬ್ಬ ರಾಜ್ಕುಮಾರ್ನ ಎಲ್ಲರೂ ಇಷ್ಟಪಡ್ತಾ ಇದ್ದರು. ಕಾರಣ ಇಷ್ಟೇ, ರಾಜ್ಕುಮಾರ್ ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರಲಿಲ್ಲ, ನಾಡಿನ ಬಗ್ಗೆ ಯೋಚನೆ ಮಾಡೋರು, ಕಲಾವಿದರ ಬಗ್ಗೆ ಯೋಚನೆ ಮಾಡಬಹುದು. ಕನ್ನಡ ಸಿನಿಮಾ ಬಿಟ್ಟು ಬೇರೆ ಮಾಡಲೇ ಇಲ್ಲ ಅವರು. ಅವ್ರಿಗೆ ಎಷ್ಟೋ ಆಫರ್ಗಳು ಬಂತಲ್ಲ, ಕನ್ನಡ ಸಿನಿಮಾ ಬಿಟ್ಟು ಬೇರೆ ಮಾಡಲೇ ಇಲ್ಲ. ನಾನು ಮಾಡೋದು ಕನ್ನಡ ಸಿನಿಮಾ, ನನ್ನ ಭಾಷೆ ಉಳಿಬೇಕು, ನನ್ನ ಜನಗಳಿಗಾಗೋ ತೊಂದರೆಗಳು ಇದಾಗಬೇಕು ಅಂತ ಹೇಳಿ ಮಾಡಿದ್ರು. ಬಹುಶಃ ಅಂಬರೀಷ್ ಒಂದು 1 or 2 ಬೇರೆ ಸಿನಿಮಾ ಮಾಡಿದ್ರು, ಅವರು ಕನ್ನಡಕ್ಕೆ ಸೀಮಿತ ಆದರು. ಅದೇ ಥರ ಅವ್ರಿಗಿನ್ನ ಈಕ್ವಲ್ ಆಗಿದ್ದಂಥ ವಿಷ್ಣುವರ್ಧನ್ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕಾಗಲಿಲ್ಲ, ಬೇಡ ಅಂದ್ಬಿಟ್ರು ಅವರು. ಅವ್ರಿಗೂ ಆಫರ್ ಹೋಗಿತ್ತು. ಅವತ್ತು ಶ್ರೀನಾಥ್ ಇದ್ದರು, ರಾಜೇಶ್ ಇದ್ದರು, ಅನೇಕ ಜನ ಇದ್ದರು. ನಾನೇನು ಹೇಳೋದೇನೆಂದರೆ, ಈ ನಾಯಕತ್ವ ಅನ್ನೋದಿದೆಯಲ್ಲ, ಇದನ್ನು ಕಡಿಯೋದಕ್ಕೆ ಲೀಡರ್ಶಿಪ್, ಲೀಡರ್ ಬೇರೆ, ಒಬ್ಬ ಇದ್ರ ಬೇರೆ, ಏನೋ ಮೇನ್ ಆ್ಯಕ್ಟರ್ ಬೇರೆ. ಲೀಡರ್ ಅನ್ನೋನಿಗೆ ಆ ಕೆಪಾಸಿಟಿ ಅಂದರೆ ಎಲ್ಲರನ್ನೂ ಸರಿದೂಗಿಸ್ಕೊಂಡು ಹೋಗುವಂಥ ಕೆಪಾಸಿಟಿ ಬೇಕು. ಅದು ಹೀರೋನೇ ಆಗಬೇಕು ಅಂತಲ್ಲ, ಪೋಷಕ ಕಲಾವಿದರು ಆಗ್ತಾರೆ. ಯಾಕೆಂದ್ರೆ ನಾನು ಸೆಕ್ರೆಟರಿ ಕೆಲಸ ಮಾಡಿದ್ನಲ್ಲ, ಆಗ ನನ್ನ ಮಾತು ಕೇಳ್ತಿದ್ರಲ್ಲ, ಮಾತು ಕೇಳೋದು ಅಂತಲ್ಲ, ಕೆಲಸ ಮಾಡೋದು ಅಂತ. ಸೊ ಆ ಒಂದು ಕೊರತೆ ಇವತ್ತು ಯಾಕೆಂದರೆ ಎಲೆಕ್ಷನ್ಗಳಾಗಬೇಕು, ಸುಮಾರು ಜನ ಹೊರಗಡೆ ಇನ್ನೂ 2008 ಮೆಂಬರ್ಗಳೇ ಆಗಿಲ್ಲ, ಸುಮಾರು ಜನ ಮೆಂಬರು, ಸುಮಾರು ಹೊಸ ಆರ್ಟಿಸ್ಟ್ಗಳೆಲ್ಲ ಬಂದಿದ್ದಾರೆ. ಹಳೆ ಬೇರು ಹೊಸ ಚಿಗುರು ಅನ್ನೋ ಹಾಗೆ ಹಳೆ ನೀರು ಹರಿದೋಗ್ಬೇಕು, ಹೊಸ ನೀರು ಬರಬೇಕು. ತುಂಬ ಜನ ಬಂದುಬಿಟ್ಟಿದ್ದಾರೆ. ನಾವೆಲ್ಲ 70ರ ಆಸುಪಾಸಲ್ಲಿದ್ದೀವಿ, ನಾವೆಲ್ಲ ಲೀಡ್ರ್ಗಳಾಗೋಕ್ಕಾಗಲ್ಲ. 20, 25, 30 ಹುಡುಗರಿದ್ದಾರೆ. ಟ್ರೈನಿಂಗ್ ಕೊಡೋಣ ಅವ್ರಿಗೆಲ್ಲ, ಟ್ರೈನಿಂಗ್ ಕೊಟ್ಟು ಅವ್ರನ್ನೆಲ್ಲ ಮುಂದೆ ತಂದರೆ ಅವರು ನಡ್ಸ್ಕೊಂಡು ಹೋಗ್ತಾರೆ. ಈಗ ನಮ್ಮ ಮನೆಯಲ್ಲಿ ನನ್ನನ್ನು ಬಿಟ್ಟು ನನ್ನ ಮಗಳು ನಡ್ಸಲ್ವಾ? ಈಗ ಬರಲ್ವ ಲೀಡರ್ಶಿಪ್ಪು? ಬ್ಯಾಂಕಿಂಗ್ ಹೋಗಿ ಅವಳೇ ಕೆಲಸ ಮಾಡ್ತಾಳೆ, ಡ್ರೈವಿಂಗ್ ಅವಳೇ ಮಾಡ್ತಾಳೆ, ಇವತ್ತು ನಮ್ಮನ್ನು ಅವಳೇ ಕರ್ಕೊಂಡು ಹೋಗ್ತಾಳೆ ಎಲ್ಲ ಕಡೆ. ಆ ಥರ ಆಗಬೇಕು ಈ ಒಂದು ಉದ್ಯಮ, ಈ ಒಂದು ಕಲಾವಿದರ ಸಂಘ ಆಗಬೇಕು. ಯಾವತ್ತೂ ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿ, ಅದು ಮಲಯಾಳಂ ಆಗಲಿ, ಆಂಧ್ರ ಆಗಲಿ, ತಮಿಳ್ನಾಡಲ್ಲಾಗಲಿ ನಡ್ಕೊಂಡು ಬರ್ತಾಯಿದೆ. ನಡೆಸೋ ಮನಸ್ಸು ಬೇಕಷ್ಟೇ. ಅದಕ್ಕೆ ಈ ಪೂಜೆ ಸಕ್ಸಸ್ ಆಗಿದೆ. ಮುಂದಿನ ದಿನಗಳು ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್, ನಿಮ್ಮ ಮಾತಿನಂತೆ ಇಂಡಸ್ಟ್ರಿ ಈಗ ಏನಿದೆ ಈ ಪರಿಸ್ಥಿತಿಯಿಂದ ಉತ್ತಮ ಮಟ್ಟಕ್ಕೆ ಬರಲಿ ಮತ್ತು ಚೇತರಿಸ್ಕೊಳ್ಳಿ ಅಂತ ನಮ್ಮ ಆಸೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಸುಂದರರಾಜ್ ದಂಪತಿಯ ಮಾತು. ಕ್ಯಾಮ್ರಾ ಪರ್ಸನ್ ಚಂದ್ರಶ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.